ಗೆಲ್ಲುವವರೆಗೆ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ರಕ್ತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕಾಳಗಿ ತಾಲೂಕು ಸಮಿತಿ ವತಿಯಿಂದ ದಲಿತ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರೆ ಹಕ್ಕೊತ್ತಾಯಗಳಿಗೆ ಆಗ್ರಹಿಸಿ ಶುಕ್ರವಾರ ತಹಸೀಲ್ದಾರ್ ಕಾರ್ಯಾಲಯ ಎದುರುಗಡೆ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಯಿತು. ಈ ವೇಳೆಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಬಾಬುರಾವ್ ಶೆಳ್ಳಗಿ ಅವರು ಮಾತನಾಡಿ, ಪರಿಶಿಷ್ಟ ಜಾತಿ ವರ್ಗ ಹಾಗೂ ಭೂಹೀನ ತಳ ಸಮುದಾಯಗಳು ಉಳುಮೆ ಮಾಡುತ್ತಿರುವ ಬಗರ್ ಹುಕುಂ ಸಾಗುವಳಿ ದರಖಾಸ್ತು ಮಂಜೂರಾತಿ ಸಕ್ರಮಗಳ ಕಾಲಮಿತಿಯೊಳಗೆ ಇತ್ಯರ್ಥಗೊಳಿಸಬೇಕು. ವಿನಾಕಾರಣ ವಜಾಗೊಳಿಸುವ ಬಗರ್ ಹುಕುಂ ಸಾಗುವಳಿ ಅರ್ಜಿಗಳನ್ನು ಮರುಪರಿಶೀಲಿಸಬೇಕು. ಪರಿಶಿಷ್ಟ PTCL ಕಾಯ್ದೆಗೆ ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿಯನ್ನು ಮಾನ್ಯ ಮಾಡದ ಕಂದಾಯ ಅಧಿಕಾರಿಗಳು ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಹೈಕೋರ್ಟ್ಗಳಲ್ಲಿ PTCL ಪ್ರಕರಣಗಳು ವಜಾಗೊಳಿಸುತ್ತಿದ್ದು, ನುರಿತ ಹಿರಿಯ ವಕೀಲರನ್ನು ನೇಮಿಸಿ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಎಂದು ಅನೇಕ ಹಕ್ಕೊತ್ತಾಯದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಗವಾರ್, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕಾಳಗಿ ಸಂಚಾಲಕರು, ಬಗರ್ ಹುಕುಂ ಸಾಗುವಳಿ ಮಾಡಿದ ರೈತರು 54, 53 ಮತ್ತು 57 ಅರ್ಜಿ ಸಲ್ಲಿಸಿರುವ ಎಲ್ಲ ರೈತರಿಗೆ ಹಾಗೂ ದಲಿತ ತಳ ಸಮುದಾಯಗಳ ಸುಮಾರು 20 ರಿಂದ 30 ವರ್ಷಗಳಿಂದ ಸಾಗುವಳಿ ಮಾಡಿದ ಎಲ್ಲ ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕು ಎಂದು ಪ್ರತಿಭಟನಾ ಧರಣಿಯಲ್ಲಿ ತಿಳಿಸಿದರು. ದಲಿತ ಸಂಘಟನೆ ಅಂಬೇಡ್ಕರ್ ವಾದ ತಾಲೂಕು ಸಮಿತಿ ಕಾಳಗಿ ವತಿಯಿಂದ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಇತರ ಹಕ್ಕುತ್ತೆ ಆಗ್ರಹಿಸಿ ಪ್ರತಿಭಟನೆ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ತಹಸೀಲ್ ಕಾರ್ಯಾಲಯ ಕಾಳಗಿಯ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ವಿಷಯ ದಲಿತರು ಪರಿಶಿಷ್ಟ ಜಾತಿ ಪಂಗಡದವರು ಈಗಾಗಲೇ 20-25 ವರ್ಷದಿಂದ ಆಸ್ತಿಯನ್ನು ಸರ್ಕಾರಿ ಗಯಣದಲ್ಲಿ ಆಗಲೇ ಕಬ್ಜೆ ಇದ್ದಿದ್ದಾರೆ. ಆದರೂ ಕೂಡ 53, 54, 57 ಫಾರಂ ತುಂಬಿದ್ರೂ ಕೂಡ ಸರ್ಕಾರ ಇನ್ನೂವರೆಗೂ ಯಾರಿಗೂ ಕೂಡ ಪಾಣಿಯಲ್ಲಿ ಅವ್ರು ಕಬ್ಜೆ ಕೊಟ್ಟಿಲ್ಲ. ಆದ ಕಾರಣ ಸುಮ್ಮನೆ ಸರ್ಕಾರ ಏನಪ್ಪ ಉದ್ದೇಶಪೂರ್ವಕವಾಗಿ ಹರ್ಯಾಣ ಭೂಮಿ ಇದೆ, ಸರ್ಕಾರ ಗೋಮಾಳ ಇದೆ ಅಂತೇಳಿ ಸುಳ್ಳು ಹೇಳಿ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ತಕ್ಷಣ ಈಗಾಗಲೇ ಅಣ್ಣ ಮಾವಳಿ ಶಂಕರ್ ಅವರು ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು ಕೂಡ ಒಂದು ಸುತ್ತಿನ ಮಾತುಕತೆ ಆಗಿದೆ. ಆಲ್ರೆಡಿ ಕರ್ನಾಟಕ ರಾಜ್ಯದಂಥ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದೇ ದಿನ ಧರಣಿ ಮಾಡ್ತಾ ಇದ್ದೇವೆ. ಮುಂದೆ ಈ ಎಲ್ಲ ಆಸ್ತಿಗಳನ್ನು ದಲಿತರಿಗೆ ಹಂಚದಿದ್ದರೆ ನಾವೇನಪ್ಪ ಅಂದರೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋರಾಟ ಆಗ್ತದೆ, ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಹೋರಾಟ ಮಾಡೋರಿದ್ದೆವು. ಹಾಗೆ ಈ ತಹಸೀಲ್ದಾರ್ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಕೊಡ್ತಾ ಇದ್ದೇವೆ. ಬಾಬುರಾವ್ ಶೆಳಗಿ, ಜಿಲ್ಲಾ ಸಂಘಟನೆ ಸಂಚಾಲಕರು, ಕಲಬುರಗಿ. ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಮಿತಿ ವತಿಯಿಂದ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರ ಹಕ್ಕೊತ್ತಾಯಗಳಿಗೆ ಪ್ರತಿಭಟನೆ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಇವತ್ತಿನ ದಿವಸ ಕಾಳಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ರೈತರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಕಡು ಬಡವರಾಗಿರ್ಬೋದು, ಸುಮಾರು 2 ವರ್ಷಗಳ ಹಿಂದೆ 56 ಆಗಿರ್ಬೋದು, 53 ಆಗಿರ್ಬೋದು, 57 ಅರ್ಜಿಗಳನ್ನು ಇವತ್ತು ಸರ್ಕಾರಕ್ಕೆ ಆನ್ಲೈನ್ ಮುಖಾಂತರ ನಾವು ಕಾಳಗಿ ತಹಸೀಲ್ನಲ್ಲಿ ನಾವು ಅರ್ಜಿ ತುಂಬಿದ್ದಾರೆ ರೈತರು. ಅದಕ್ಕೆ ಏನಪ್ಪ ಅಂದರೆ ಇವತ್ತಿನ ಉದ್ದೇಶ ಅದು ಏನಪ್ಪ ಅಂದರೆ ಸಕ್ರಮ ಮಾಡಬೇಕು. ಅವರು ಸಾಗುವಳಿ ಮಾಡ್ತಾ ಇದ್ದಾರೆ 20 ವರ್ಷದಿಂದ, ಅವರಿಗೆ ಪಾಣಿ ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ನಮ್ಮ ಪ್ರತಿಭಟನೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಒಂದು ವೇಳೆ ನಮ್ಮ ಮನವಿಗೆ ಒಂದು ಸಕ್ರಮ ಮಾಡಿಕೊಳ್ಳಿಲ್ಲಪ್ಪ ಅಂದರೆ ಇಡೀ ಜಿಲ್ಲೆಯಾದಂಥ ರಾಜ್ಯದಂಥ ನಾವು ಹೋರಾಟ ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಬಂದಂಥ ಎಲ್ಲ ರೈತರಿಗೂ ಕೂಡ ಒಂದು ಪಾಣಿ ಮಾಡಬೇಕಂತಕ್ಕಂಥ ಒಂದು ನಮ್ಮದು ಸಂಘಟನೆ ವತಿಯಿಂದ ತಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ತಾವು ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಬಂಧುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಹೆಸರು ಮಲ್ಲಿಕಾರ್ಜುನ್ ಗವಾರ್, ತಾಲೂಕು ಸಂಚಾಲಕರು, ಕಾಳಗಿ. ಜೈ ಭೀಮ್. ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಸಂಘಟನಾ ಸಂಚಾಲಕರು ಮತ್ತು ರೈತರು ಈ ಪ್ರತಿಭಟನಾ ಧರಣಿಯಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.